ದರ್ಶನನ್ನ ಬೇಗ ಬಿಡುಗಡೆ ಮಾಡಿಸುವಂತ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಬಿಕಾಸ್ ಇನ್ನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಅದಾದ್ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲರ ಹತ್ರನೂ ಕೂಡ ಅವರು ಚರ್ಚೆ ಮಾಡ್ತಾನೆ ಇದ್ದಾರೆ. ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ವಿಜಯಲಕ್ಷ್ಮಿ ಅವರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಬರೀ ವಿಜಯಲಕ್ಷ್ಮಿ ಅವರು ಮಾತ್ರ ಇರಲಿಲ್ಲ ಈ ಸಂದರ್ಭದಲ್ಲಿ. ದರ್ಶನ್ ಅವರ ಸಹೋದರ ದಿನಕರ್ ಇದ್ರು, ಹಾಗೆ ಡೈರೆಕ್ಟರ್ ಪ್ರೇಮ್ ಅವರು ಕೂಡ ಇದ್ರು. ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಲಾಗಿದೆ. ಕಾನೂನು ಹೋರಾಟಕ್ಕೆ ಸಲಹೆಯನ್ನ ಕೇಳಿದ್ದಾರೆ ವಿಜಯಲಕ್ಷ್ಮಿ ಅವರು. ಕಾನೂನು ಹೋರಾಟ ಅಂದ್ರೆ ಆಕ್ಚುಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಈ ವಿಚಾರದಲ್ಲಿ. ಅವರು ಜೈಲಲ್ಲಿದ್ದಂಥವ್ರು, ಈಗ ಒಳ್ಳೊಳ್ಳೆ ಲಾಯರ್ಸ್ಗಳು ಕೂಡ ಗೊತ್ತು. ಯಾರನ್ನ ಇಟ್ಟರೆ ಸೂಕ್ತ, ಇಂಥ ಪ್ರಕರಣವನ್ನ ಯಾರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ, ಜಾಮೀನನ್ನ ಕೊಡಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಅಂದರೆ ಅವರಿಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಸರ್ಕಾರ, ಸ್ವಲ್ಪ ಪೊಲೀಸ್ ಇಲಾಖೆ ಮುಖಾಂತರನೂ ಕೂಡ ಸಾಫ್ಟ್ ಮಾಡುವಂಥ ಕೆಲಸ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ ಗೊತ್ತಿಲ್ಲ. ಬಿಕಾಸ್ ಈ ಕ್ಷಣದವರೆಗೂ ಹೇಳ್ತೀವಿ, ದರ್ಶನ್ ಪ್ರಕರಣದಲ್ಲಿ ಮಾತ್ರ ಪೊಲೀಸರು ತುಂಬ ಅಗ್ರೆಸಿವ್ ಆಗಿ ಈ ಒಂದು ಪ್ರಕರಣವನ್ನು ಕೈಗೆತ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನೇನು ಸಾಕ್ಷ್ಯಗಳಿದ್ವು ಅವೆಲ್ಲವನ್ನೂ ಕೂಡ ಕವರ್ ಮಾಡಿರುವಂಥದ್ದು. ಯಾವ ಡಾಟ್ಸು ಕೂಡ ಮಿಸ್ ಮಾಡಿಲ್ಲ, ಯಾವ ಕನೆಕ್ಟಿಂಗ್ ಡಾಟ್ಸು ಕೂಡ ಮಿಸ್ ಮಾಡ್ದಲೇ ತನಿಖೆ ಆಗ್ತಾ ಇದೆ. ಈಗ ವಿಜಯಲಕ್ಷ್ಮಿ ಅವರು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು, ಈ ಹಿಂದೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ಇರುವಂಥವ್ರನ್ನ ಚೇಂಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೂಗೆದ್ದಿತ್ತು. ಅಂದರೆ ಕೆಲವು ಸಚಿವರುಗಳು ಒತ್ತಡವನ್ನು ಹಾಕ್ತಾ ಇದ್ರು, ಚೇಂಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇಲ್ಲ, ನಾವು ಚೇಂಜ್ ಮಾಡಲ್ಲ ಅನ್ನುವಂಥದ್ರ ಬಗ್ಗೆ ನಂತರ ಸ್ಪಷ್ಟನೆಯನ್ನು ಕೂಡ ಕೊಡಲಾಯಿತು. ಈಗ ಆ ವಿಚಾರದ ಬಗ್ಗೆ ಏನಾದರೂ ನಿಜಕ್ಕೂ ಚರ್ಚೆ ಆಗಿದೆಯಾ? ಆಮೇಲೆ ಜೈಲೂಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಆದೇಶ ಬರಲಿರುವಂಥದ್ದು. ಅಂದರೆ ಜೈಲಧಿಕಾರಿಗಳು ಸ್ವಲ್ಪ ಏನಾದರೂ ಈ ವಿಚಾರದಲ್ಲಿ ದರ್ಶನ್ಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಒಂದು ಲೈನ್ ಉಲ್ಲೇಖ ಮಾಡಿದ್ರು ಕೂಡ ಮನೆ ಊಟ ಸಿಕ್ಬಿಡುತ್ತೆ ದರ್ಶನ್ಗೆ. ಸೊ ಆ ವಿಚಾರದ್ದು ಏನಾದರೂ ಚರ್ಚೆ ಆಗಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಿ 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. 5 ನಿಮಿಷ 10 ನಿಮಿಷ ಅಲ್ಲ, 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಇದೇ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಏನೇನು ಚರ್ಚೆ ಆಯಿತು, ಯಾವೆಲ್ಲ ವಿಚಾರಗಳು ಅಲ್ಲಿ ಬಂದಿದ್ವು ಚರ್ಚೆಗೆ ಅಂತ. ನಾನು ಯಾವಾಗ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಯಾವಾಗ ಬರ್ತಿರ್ತೀನಿ, ಆಲ್ವೇಸ್ ಅಲ್. ಈಗ ನೀವು ನೋಡಿದ್ರೆ ಅಷ್ಟೇ ಬಿಟ್ರೆ ನಾನು ಏನು ಹೊಸ್ತೇನಲ್ಲ ಇದು. ಅದ್ ನನ್ನ ಸ್ನೇಹಿತರು ದರ್ಶನ್, ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನು ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆಲಿ ಓದ್ತಾ ಇದ್ರು. ಸೊ 1 ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ, ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ನಡೀತಾ ಇದೆ, ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ಇಲ್ಲ, ನಾನು ಫಸ್ಟೇ ಬಂದೆ, ನಾನು ಸಾಹೇಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಅಲ್ಲಿದ್ದೆ. ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು. ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟ ವಿಷಯ, ನನಗೂ ಅದಕ್ಕೂ ನಿಜವಾದ ಸಂಬಂಧ ಇಲ್ಲರಪ್ಪ, ಪ್ಲೀಸ್ ದಯವಿಟ್ಟು. ಓಕೆ, ಥ್ಯಾಂಕ್ ಯು. ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, 5-10 ನಿಮಿಷ ಅಲ್ಲ, 1.5 ಗಂಟೆಗಳ ಕಾಲ ಚರ್ಚೆ ಆಗಿರುವಂಥದ್ದು. ಇಲ್ಲಿ ಸಹಜವಾಗಿ ಏನೇನೆಲ್ಲ ಚರ್ಚೆ ಮಾಡಿರ್ಬೋದು ಅನ್ನುವಂಥ ಊಹೆ ನಮಗೂ ಕೂಡ ಇದೆ. ಆದರೆ ಪ್ರೇಮ್ ಅವರು ಹೇಳ್ತಾ ಇದ್ರು ಒಂದು ಸ್ಕೂಲಿಗೆ ಅಡ್ಮಿಷನ್ ವಿಚಾರದಲ್ಲಿ ಅನ್ನುವಂಥದ್ರ ಬಗ್ಗೆ. ಇಲ್ಲಿ ಯಾರು ಸ್ಕೂಲ್ ಮಕ್ಕಳಿಲ್ಲ, ಮಾಧ್ಯಮದವ್ರು ಯಾರು ಸ್ಕೂಲ್ ಮಕ್ಕಳಿಲ್ಲ. ಇವ್ರು ಸ್ಕೂಲ್ ವಿಚಾರಕ್ಕೆ ಹೋಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂತ ಊಹಿಸ್ಕೊಂಡು ಅದ್ರ ಬಗ್ಗೆ ಹೇಳಲಿಕ್ಕೆ ಏನೇನೆಲ್ಲ ಚರ್ಚೆ ಆಯ್ತಂತೆ. ಪ್ರಮುಖವಾಗಿ ನೋಡಿದಾದ್ರೆ ಯಾವ ರೀತಿಯಾಗಿ ತಮ್ಮ ಬೇಡಿಕೆಗಳನ್ನು ಇಟ್ಟರಂತೆ, ಡಿ.ಕೆ. ಯಾವ ರೀತಿಯಾಗಿ ಸ್ಪಂದಿಸಿದ್ದಾರಂತೆ ಈ ವಿಚಾರದ ಬಗ್ಗೆ. ಎಸ್ ಪೃಥ್ವಿ, ನೀವು ಹೇಳಿದಾಗೆ ಜೋಗಿ ಪ್ರೇಮ್ ಇರ್ಬೋದು, ದಿನಕರ್ ತೂಗುದೀಪ್ ಇರ್ಬೋದು, ಮತ್ತು ವಿಜಯಲಕ್ಷ್ಮಿ ದರ್ಶನ್, ಇವರು 3 ಜನವು ಕೂಡ ದರ್ಶನ್ ಅವರ ಪ್ರಕರಣದ ವಿಚಾರವಾಗಿಯೇ ಇವತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಒಂದು ಸಪೋರ್ಟನ್ನು ಇವ್ರ ಕಡೆಯಿಂದ ಬಯಸ್ಬೋದು. ಸೊ ಯಾಕಂದರೆ ಈಗಾಗಲೇ ತಿಂಗಳುಗಳಿಗೆ ಹೆಚ್ಚು ಕಾಲ ಆಗಿದ್ರೂ ಕೂಡ ಬೇಲ್ ಕೂಡ ಸಿಕ್ಕಿಲ್ಲ. ಸೊ ಈ ಒಂದು ಯಾವ ರೀತಿಯಾಗಿ ನಾವು ಒಂದು ಕಾನೂನು ಹೋರಾಟ ಮಾಡಬೇಕು, ಸೊ ದಯವಿಟ್ಟು ಸರ್ಕಾರ ಈ ಒಂದು ಪ್ರಕರಣದಲ್ಲಿ ನಮಗೆ
ಕಾನೂನಿನ ಚೌಕಟ್ಟಿನಲ್ಲೇ ಒಂದು ಸಪೋರ್ಟ್ ಮಾಡಿ, ಅದರ ಜೊತೆಗೆ ಮನೆ ಊಟಕ್ಕೂ ಕೂಡ ಒಂದು ಅನುವು ಮಾಡುವುದಕ್ಕೆ ಸರ್ಕಾರ ಒಂದು ಪೊಲೀಸರ ಮುಖಾಂತರ ಒಂದು ನೆರವನ್ನು ಕೊಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ನೀವೇನು ಹೇಳಿದ್ರೆ ಅದೇ ರೀತಿಯಾಗಿ ಎಲ್ಲ ಅಂಶಗಳನ್ನು ಕೂಡ DK ಶಿವಕುಮಾರ್ ಅವರ ಬಳಿ ಒಂದು ಮನವಿ ಮಾಡ್ಕೊಂಡಿರುವಂಥದ್ದು. ಸೊ ಅವರು ಕೂಡ ಪೂರಕವಾಗಿ ಒಂದು ಸ್ಪಂದಿಸಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಆದರೆ ಏನಂತಂದರೆ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿರುವ ಕಾರಣ ಸೊ ನಾವು ಏನೇ ಮಾಡೋದಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಮಾಡ್ಬೋದು, ಖಂಡಿತವಾಗ್ಲೂ ಕೂಡ ಆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ನೀವಾಗಲೇ ಹೇಳಿದಾಗೆ ತುಂಬ ಗೌಪ್ಯವಾದಂಥ ಒಂದು ಸಭೆ ಅಂತ ಅನ್ಬೋದು. ಸೊ ಒಂದು ಫೋಟೋ ಕೂಡ ತೆಗೆಯೋದಕ್ಕೂ ಯಾರಿಗೂ ಕೂಡ ಅನುವು ಮಾಡಿಕೊಟ್ಟಿಲ್ಲ. ಅದರ ಜೊತೆಗೆ 2 ದಿನಗಳ ಹಿಂದೆಯೇ ಕೂಡ ಈ ಒಂದು ಬಳಗ ಏನಂದರೆ ದರ್ಶನ್ ಅವರ ಪತ್ನಿ ಜೋಗಿ ಪ್ರೇಮ್, ದಿನಕರ್ ತೂಗುದೀಪ್ ಅವರು ಕೂಡ ಗೌಪ್ಯವಾಗಿ CM ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂಥ ನೆರವು ದರ್ಶನ್ ಅವರಿಗೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.